ಅವತ್ತೊಂದು ಹೇಳಿದ್ದೆ ಮಾತು ನೆನಪಿದ್ಯಾ? ಅಮ್ಮನ ಕರ್ಕೊಂಡು ಬರಬೇಕು, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು, ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಗಂಟೆ ಕರ್ಕೊಂಡು ಹೋಗ್ಬೇಕು. ಡೆಲ್ಲಿಗಲ್ಲ, ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ಬೇಕು. ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಚೆಕ್ ಮಾಡಿ ಕಳ್ಸೋದು ಅಂತ ಹುಷಾರು. ಮಾವ ನೀಗೇನು ಹೊಸದ ಇದೆಯಲ್ಲ ನೋಡ್ಬಿಟ್ಟಿದ್ಯಾ ಆಲ್ರೆಡಿ? ನೀನು ನೋಡ್ಬಿಟ್ಟಿದ್ದೀನ. ನಮ್ಮೂರ್ಗೆ ಊರಿಗೆ ಡಿಫ್ರೆನ್ಸ್ ಕಾಣಿಸ್ತದೆ ಮೇಲಿಂದ ಕಾಣಿಸ್ತಿದೆ. ಮಾವ ಇಂಗ್ಲೀಷಲ್ಲಿ ಮಾತಾಡ್ತಾ ಇತ್ತು. ಏನ್ ಹೇಳಿದ್ದು? ಅವರ ಪಾರ್ಟಿ ಗೋವಿಂದ್ ಕನ್ನಡ ಉಪೇಂದ್ರ. ನೋಡಿ ಗೈಸ್, ಎಷ್ಟು ದೊಡ್ಡದಾಗೈತಿ ಹೋಟ್ಲ್ ಇದು. ಅಲ್ಲಿಂದ ಅಮೂಲ್ಯವ್ರಿಗೆ ಹೋದೆ. ಎಷ್ಟು ಫ್ಲೋರ್ಗಳು ಹೋಗುತ್ತಾ ಇದರಲ್ಲಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ನಮ್ಮ ಹೊಸ ವಿಡಿಯೋ, ಹೊಸ ವ್ಲಾಗ್. ಅಂಡ್ ಈ ವ್ಲಾಗು ಇಷ್ಟು ದಿನದಲ್ಲಿ ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಮ್ಮ 2 ಪ್ಯಾಕೇಜು, ಅದೊಂದು ಚಿಕ್ಕ ಬ್ಯಾಗು, ಈ ಕಡೆನೂ ಒಂದು ಚಿಕ್ಕ ಬ್ಯಾಗು, ಇಷ್ಟು ಎತ್ತಾಕೊಂಡು ನಾವು ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ವಿ. ದೇಶ ಬಿಟ್ಟು ಹೋಗ್ತಿದ್ದೀಯ? ಇನ್ನನಾ ಎಲ್ಲಿಗೆ ಹೋದ್ರು ದೇಶ ಬಿಟ್ಟು ಮತ್ತೆ ದೇಶಕ್ಕೆ ಬರ್ಬೇಕು. ಗೈಸ್, ಆಕ್ಚುಲಿ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅಂತ ಹೊರಟಿದೀವಿ. ಕಂಗ್ರಾಚುಲೇಷನ್ ಬ್ರದರ್. ನಾನು, ಅಮ್ಮ, ಮಾವ 3 ಜನ ಇರ್ತೀವಿ. ಸಂಜಿಂಗೆ ಅದು ಪಾಸ್ಪೋರ್ಟ್ ಇಶ್ಯೂ ಆಗಿ ಬರ್ಲಿಕ್ಕಾಗಿಲ್ಲ. ನಾವು 3 ಜನ ಹೊರಟಿದೀವಿ. ಗೈಸ್, ಈ ಪ್ಯಾಂಟು ಯಾವ್ದಮ್ಮ ಇದು? ನೆನ್ನೆದಾ? ಲಿವಿಸ್ ಬ್ರ್ಯಾಂಡ್ ಇದು. ಕಾಸ್ಟ್ಲಿ ಔಟ್ಫಿಟ್. ಮಮ್ಮಿ ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದು. ಹೌ ಇಸ್ ಕಂಫರ್ಟ್? ಹೌ ಇಸ್ ಫೀಲಿಂಗ್? ಈಗ ಬಿಗ ಟ್ಯೂಷನ್ ಎಲ್ಲ ಇದ್ರ ಮೇಲೆ ಇರ್ತದೆ. ಫ್ಲೈಟ್ ಟೈಮ್ ಆಗ್ತೈತೆ ಅಂತ. ನೆಕ್ಸ್ಟ್ ನೀನಾ ಗಾಯ್ಸ್, ಅಮ್ಮ ನೋಡಿ ಹೊಸದಾಗ ಶೂ ಅಂತ ತಗೊಂಡ್ಬಿಟ್ಟೈತೆ. ಆ ಶೂ ಹಾಕೊಂಡೈತೆ, ತುಂಬಾ ದಿವಸ ತಗೊಂಡು ಇವಾಗ ಹಾಕೊಂಡೈತೆ. ಒಳ್ಳೆ ಔಟ್ಫಿಟ್ ಅಲ್ಲ. ಬ್ಲೂ ಜೀನ್ಸು, ವೈಟ್ ಕುರ್ತಾ, ಆಮೇಲೆ ಒಂದು ಶೂ. ಬುಕ್ ಮಾಡೋ ಕ್ಯಾಬ್ ಕೂಡ ಬಂದದೆ. ಸೊ ಗೈಸ್, ಇಲ್ಲಿಗೆ ನಾವು ಒಂದು 2-3 ದಿವಸ ನಮ್ಮನ್ನೆಲ್ಲ ನಮ್ಮ ಅಣ್ಣ ಇರ್ತಾನೆ. 2 ಔಟ್ಫಿಟ್ ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಆಗಿ. 5 ರೂಪಾಯಿ ಚಾಕ್ಲೇಟ್ ಇಸ್ಕೊಂಡು ಬರ್ತೀನಿ ನಿಂಗೆ. 5 ರೂಪಾಯಿ ಚಾಕ್ಲೇಟ್ ಅಂತ ನೋಡು. ಓಕೆನಾ? ನೀನ್ ಚಾಕ್ಲೇಟ್ ಗಲ್ಗೆ ಏನಕ್ಕೆ ಗುರು ಚಾಕ್ಲೇಟ್? ನೀನ್ ಚಾಕ್ಲೇಟ್ ಗಲ್ಗೆ ಏನಕ್ಕೆ ಗುರು ಚಾಕ್ಲೇಟ್? ಇಲ್ಲ. ರೀಚ್ ಆಗಿದೀವಿ ಗೈಸ್ ಏರ್ಪೋರ್ಟ್ಗೆ. ಗಾಯ್ಸ್, ತುಂಬಾ ದಿವಸ ಆಗಿತ್ತು. ಅವತ್ತೊಂದು ಹೇಳಿದ್ದೆ ಮಾತು ನೆನಪಿದ್ಯಾ? ಅಮ್ಮನ್ ಕರ್ಕೊಂಡ್ ಬರ್ಬೇಕು, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು, ಎಲ್ರು ಕರ್ಕೊಂಡು ಹೋಗ್ಬೇಕು ಅಂತ. ಫಸ್ಟ್ ಟೈಮ್ ಅಲ್ವಾ? ಹೌದು. ಹೌ ಯು ಫೀಲಿಂಗ್? ನಾನು ಇಲ್ಲಿಂದ ಟಾಟಾ ಮಾಡ್ತೀವಿ. ಅದ್ರಲ್ಲಿ ಓದ್ತಾ ಇದೀನಿ ಅಂದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಇವೆಲ್ಲ ನೋಡ್ತಾ ಇದ್ರೆ ನನಗೆ ಒಂದು ಟೈಮ್ ಬರ್ಲಿ ಅಂತ ಅನಿಸ್ತಿದೆ. ಬಂದಿದೆ, ಪ್ರಾಪರಾಗಿ ಯೂಸ್ ಮಾಡ್ಕೋತಾ ಇಲ್ಲ ಅಷ್ಟೇ. ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಗಂಟೆ ಕರ್ಕೊಂಡು ಹೋಗ್ಬೇಕು. ಡೆಲ್ಲಿಗಲ್ಲ, ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ಬೇಕು. ನೋಡೋಣ ಯಾವ್ದು ಬಸ್ ಕಾಟ ಇಲ್ಲ ಅಂತ ಸ್ವಲ್ಪ ಸಪೋರ್ಟ್ ಮಾಡ್ತೇನೆ. ಇವತ್ತು ಅಮ್ಮನ ಕರ್ಕೊಂಡು ಬಂದೀನಿ. ನೋಡೋಣ ಫ್ಯೂಚರ್ಲಿ ಯಾರು ಕರ್ಕೊಬರ್ತೀನಿ. ಗಾಯ್ಸ್, ಇದು ನನ್ನ ಪಾಸ್ಪೋರ್ಟು. ಅಮ್ಮನ ಪಾಸ್ಪೋರ್ಟ್ ಅಮ್ಮ ಹತ್ರ ಇದೆ. ಸಂಜೆಂದು ಈ ಪಾಸ್ಪೋರ್ಟ್ ಮಾಡಿಸೋ ಪ್ರಾಸೆಸ್ಸಲ್ಲೇ ಲೇಟ್ ಆಯಿತು ಅಂದರೆ ಸಂಜೆ ಬರೋಕ್ಕಾಗಿಲ್ಲ. ಮಾವ ಬರ್ತಾ ಇದ್ದಾರೆ. ಮಾವ ಎಲ್ಲಿದ್ದಾರೋ ಗೊತ್ತಿಲ್ಲ, ಅದು ಬರಬೇಕು. ಒಂದು 10 ನಿಮಿಷದಲ್ಲಿ ಇರ್ತಾರೆ. ಆಫೀಸ್ ಸೀಕ್ರೆಟ್ ಚೆಕಿಂಗ್ ಮಾಡಿಸ್ತೈತೆ. ಒಂದು ಹೊಸ ಪ್ರಪಂಚ ಕರ್ಕೊಂಡು ಬರ್ತಾ ಇದ್ದೀನಿ. ಏನು ನೋಡು, ನಿನ್ನಿಂದ ಅನ್ಕೊಂಡೇ ಇರ್ಲಿಲ್ಲ ಬಿಡಿ, ಎಷ್ಟೆಲ್ಲ ಅನುಕೂಲ ಆಗಿದೆ. ಒಳ್ಳೆ ಸೀರೆ ಕೊಡ್ಸಿದ್ಯಾ, ಹಂಗೆ ಲಾಂಗ್ ಫಾರಿನ್ ಫುಲ್ ಬ್ಯೂಟಿಫುಲ್ ಆಗೈತಲ್ಲ. ಏನೇನು ಫಸ್ಟ್ ಟೈಮ್ ಏರ್ಪೋರ್ಟ್ ಕಂಡಿಟ್ಟಿದ್ದೀವಿ. ಇನ್ಮೇಲೆ ಪ್ರತಿ ಸರಿ ಫ್ಲೈಟ್ ಎತ್ತೀವಿ ಅನ್ನೋ ಗ್ಯಾರಂಟಿ. ಗಾಯ್ಸ್, ಈ ಕಡೆ ಯಾವ್ದೋ ಫ್ರೀ ವೈಫೈ ಸಿಕ್ತು ಅನ್ನೋದು ಅಂಗಡಿಗೆ ತಗೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಇಂಟರ್ನೆಟ್ ಸಿಗುತ್ತೆ ಈ ಕಡೆ. ಒಂದು 2 ಅವರ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ಬ್ಯಾಗ್ ಹೋಗ್ತೈತೆ ಮಮ್ಮಿ. ನಾಳೆ ಬೆಳಗ್ಗೆ ಬ್ಯಾಗ್ ಸಿಗೋದು. ಏನೈತೆ? ನಾಳೆ ಬೆಳಗ್ಗೆವ್ರಿಗೆ ಸಿಗೋಲ್ಲ ಬ್ಯಾಗಲ್ಲಿ. ಅಲ್ಲಿ ಹೋಗ್ತೀವಲ್ಲ ಆ ಜಾಗದಲ್ಲಿ ರೂಮಲ್ಲಿ ಸ್ಟೇ ಆಗ್ಬಿಟ್ಟು ಬೆಳಗ್ಗೆ ಎದ್ದಾಗ ಎಲ್ಲ ಚೆಕಿಂಗ್ ಮಾಡ್ಕೊಡ್ತಾರೆ. ಅವಾಗ ನಾನು ಬ್ಯಾಗ್ ಇಸ್ಕೊಳ್ಬೇಕು. ನಾವು ರೂಮ್ಗೆ ಹೋದ್ಮೇಲೆ ಕೊಡೋದವ್ರು. ರೂಮ್ಗೆ ಹೋದ್ಮೇಲೆ ಮತ್ತೆ ಬರ್ಬೇಕು ಏರ್ಪೋರ್ಟ್ಗೆ. ಹೌದಾ ಸರ್? ರೂಮ್ಗೆ ಹೋಗಿ ಬಂದು ಮತ್ತೆ ತಿರ್ಗಾ ತೊಗೊಂಡೋಗ್ಬೇಕಾ ಲಗೇಜ್ನ? ಗೈಸ್, ಫೈನಲಿ ಮಾವ ಕಡೆ ಬಂದ್ರು. ಊರ್ ಬಿಟ್ಟು ದೇಶ ಬಿಟ್ಟು ಹೋಗ್ತಾ ಇದ್ದೀವಿ. ಫ್ಲೈಟ್ ಆಗ್ತಾ ಇದೀವಿ.
ರೊಕ್ಕ ತರ ಹಾಕೋತೀನಿ. ಏ ಮಾಮ ನೀಗೇನು ಹೊಸದ ಇದೆಯಲ್ಲ ನೋಡ್ಬಿಟ್ಟಿದ್ದೆ ಆಲ್ರೆಡಿ ನೀನು. ನೋಡ್ಬಿಟ್ಟಿದ್ದೀನಾ? ಮಾಮ ಏನು ಸ್ಪೆಷಲ್ ಮಾಮ? ಅಮ್ಮನೂ ವೈಟು ನೀನು ವೈಟ್ ಇವತ್ತು. ಏನೋ ಮನ್ಸಲ್ಲಿ ಆದ್ರೆ ಜಾಸ್ತಿ ಇರುತ್ತೆ ಹಂಗಾಗುತ್ತೆ. ಗೈಸ್ ಸ್ಯಾಡ್ ನ್ಯೂಸ್ ಏನು ಅಂದರೆ ಇಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿದೆ, ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿದೆ. ಪಾಸ್ಪೋರ್ಟ್ ಯಾವಾಗ ರೆಡಿ ಆಗಿತ್ತು, ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿದೆ. ಆದರೆ ಈ ಒಂದು ಜರ್ನಿಲಿ ನಾವು ಇದೆ ಸಂಜೆನೇ ಬರ್ತಾ ಇಲ್ಲ. ಈ ಕಡೆ ನಮ್ಮ ಮಾವ ನಮ್ಮ ಅಮ್ಮ ಇದ್ದಾರೆ. ಚೆಕ್ಕಿನ್ ಗಿಕ್ಕಿನ್ ಎಲ್ಲ ಆಗದೆ. ಇವಾಗ ಸೀದಾ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗೆ ಅಂತ ಹೊರಟಿದ್ದೀವಿ. ಹಿಂಗೋಗ್ಬೇಕು. ಹಾಂ ಇದೆ ಗಾಯ್ಸ್, ಇದು ಇಮಿಗ್ರೇಷನ್ ಬ್ಯೂರೋ ಅಂತ. ಇವ್ರು ನಮ್ಮೆಲ್ಲ ಏನಾದ್ರು ಫೋಟೋ ಹಿಡಿದ್ಬಿಟ್ಟು ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಅನ್ನೋ ಗೊತ್ತಿಲ್ಲ. ಫೋಟೋ ಹಿಡ್ಕೊಂಡ್ರು ಮತ್ತು ಅವೆಲ್ಲ ವೆರಿಫೈ ಮಾಡಿ ಪಾಸ್ಪೋರ್ಟ್ ಕೈ ಕೊಟ್ಟವ್ರೆ. ಮತ್ತು ಇವಾಗ ಮಮ್ಮಿ ಟೈಮು. ಮಮ್ಮಿ ಕಡೆ ಕುತ್ಕೊಂಡು ಬುಕ್ ಮಾಡ್ತಾರೆ. ಏನು ಮಾಡ್ತಾರೆ ಮಮ್ಮಿಗೆ? ಅದೇ ಮಮ್ಮಿ ಕೂಡ ಅಷ್ಟೇ ಕ್ಯಾಮ್ರಾ ನೋಡು ಅಂತ ಹೇಳ್ಬಿಟ್ಟು ಫೋಟೋ ಹಿಡ್ಕೊಂಡು ಕಳಿಸ್ತಾರೆ. ಖುಷಿ ಅಮ್ಮ ಔಟ್ಫಿಟ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತಲ್ಲ. ಏನಮ್ಮ ಫುಲ್ ಖುಷಿಯಾಗಿದೆಯಾ? ಏನಿಲ್ಲ, ಅವರು ಪಾಸ್ಪೋರ್ಟ್ ನೋಡ್ಬಿಟ್ಟು ಗೌರಿಬಿದನೂರಲ್ಲಿ ಎಲ್ಲಿದ್ದೀರಾ ನೀವು ಅಂತ ಕೇಳಿದ್ರು. ಅವ್ರು ಗೌರಿಬಿದನೂರ ಅಂತ ನನಗೆ ಗೊತ್ತು. ಆಟೋ ಕರ್ಕೊಂಡು ಹೋಗ್ಲಾ? ಆಟೋ ಓಡಿಸ್ತೀಯಾ? ಆಟ ಓಡಿಸೋದು ಬೇಡ, ಈಗ ನಡೀರಿ ಫಸ್ಟ್. ಏನ ಕೇಳ್ತೀನಪ್ಪ. ನೋಡಿ ಗಾಯ್ಸ್, ಮಿನಿ ಮಾಲ್ ಆಗ್ಬಿಡ ಈ ಕಡೆ. ಮಮ್ಮಿ ಇದೇನು ಗೊತ್ತಾ, ಹಿಂಗೆ ವಾಕಿಂಗ್ ಹೋಗ್ತಾ ಕೆಳಗೆ ಕರ್ಕೊಂಡು ಹೋಗೋದು ನಿನ್ನ. ನೀನು ಬಾದ್ಬಿಡು ಜೊತೆಗೆ. ನಾ ಜೊತೆ ಬರ್ತಾ ಏನಲ್ಲ. ಅದೇ ಕೆಳಗಡೆ ಹೋದ್ರೆ ನೀನು ಬಾ. ಗಾಯ್ಸ್, ಏರ್ಪೋರ್ಟಲ್ಲಿ ಒಂದು ವಾಟರ್ ಬಾಟಲ್ ಬೆಲೆ ಎಷ್ಟು ಗೊತ್ತಾ? ಈ ಬಾಟಲ್ದು 160 rupees. 160. ಆ್ಯಂಡ್ ಇವಾಗ ಮಮ್ಮಿಗೆ ಸ್ವಲ್ಪ ನೀರು ಕುಡಿಯೋಕ್ಕೆ ಎಲ್ಲ ಕೊಡೋಣ. ಆಮೇಲೆ ಬಿಲ್ ಕೊಡೋಣ, ಹೆಂಗಾಡ್ತಾರೆ ನೋಡೋಣ. ನೀರು ಕುಡಿ ಮಮ್ಮಿ. ಎಷ್ಟು ಗೊತ್ತಾ? ಗೊತ್ತು, ಹೇಳು. ಕುಡಿಸ್ಬಿಟ್ಟು ಆಮೇಲೆ ಹೇಳೋದು ಅಂತ. ಅದಕ್ಕೆ ಹೇಳಿದ್ದು ಬಾಟ್ಲಿ ತಗೊಂಡು ನಿನ್ನ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ಬೇಕಾಗಿತ್ತು. ಬಾಟ್ಲ್ ತಗೊಂಡಿದ್ದೆ ನಿನ್ನ. ನಾನು ಪರ್ಚೇಸ್ ಮಾಡಿದ್ದೆ ಬಾಟ್ಲಿಗೋಸ್ಕರ. ಮಮ್ಮಿ ಫ್ಲೈಟ್ನ ಮೊದಲ ಸಿದ್ದೆ ಬಲ್ಗ ಇಟ್ಟು ಎಡ್ಗಲಿಕ್ಕೆ. ನಮ್ಮ ಕಡೆ ಎಲ್ಲ ಬಲಗಾಲ ಗೈಸ್, ನಮ್ಮ ಮಾವ ಫ್ರೆಂಡ್ ಜೊತೆ ಯಾರ ಜೊತೆ ಕುತ್ಕೋಬೇಕು ಅಂದ್ಬಿಟ್ಟು ಟಿಕೆಟ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟೈತೆ. ಅದಮ್ಮ ಆ ಫ್ರೆಂಡ್ ಯಾರು ಅಂತ ತೋರಿಸ್ತೀನಿ ಮನೆಗೆ. ನಾನು ಒಂದು ಟಿಕೆಟ್ ಬಿಟ್ಕೊಟ್ಟಿದ್ದೆ ನೋಡಿ. ಏನಂತ ಕರ ನನಗೇನಂತ ಇಲ್ಲ ಮಾಮ, ನಿಯತ್ತಿರ್ಬೇಕು. ಗೈಸ್, ಮಾಮ ನನಗೋಸ್ಕರ ನಾನು ನಮ್ಮ ಫ್ರೆಂಡ್ ಜೊತೆ ಕುತ್ಕೋಬೇಕು ಅಂದ್ಬಿಟ್ಟು ಮಾಮ ಟಿಕೆಟ್ ಎಕ್ಸ್ಚೇಂಜ್ ಮಾಡೈತೆ. ಆದರೆ ಮಾಮ ಯಾರ ಜೊತೆ ಕುತ್ಕೊಳ್ಳುತ್ತೆ ನಾನು ತೋರಿಸ್ತೀನಿ. ಗೊತ್ತಿಲ್ಲ, ರಿಯಲ್ ಗೊತ್ತಿಲ್ಲ. ಐ ಆಮ್ ಲಕ್ಕಿನೇ. ನಾನು ಯಾಕಂದ್ರೆ ಯಾವತ್ತು ಕಿಡ್ನಿಕ್ ದೋರ್ ಥರ ಇರ್ತೀನಿ. ಯಾರೋ ಒಬ್ರು ಬಂದು ನೋಡಿ ಗೈಸ್, ಈ ಫ್ಲೈಟ್ 3 ಮಮ್ಮಿ ಇನ್ ಸಿಟಿ ಕಡೆ ಇಲ್ಲಿ ಸೆಂಟ್ರಲ್. ನಾನು ಇನ್ನೂ ಹಿಂದ್ಗಡೆ. ಮಮ್ಮಿ ಇವಾಗ ಪ್ರೆಸೆಂಟ್ಲಿ ಕುತ್ಕೋ, ಎಲ್ಲ ಅರೇಂಜ್ ಆದ್ಮೇಲೆ ರೀಪ್ಲೇಸ್ ಮಾಡ್ಕೊಳ್ಳೋಣ. ನೀನು ಈ ಕಡೆ ಬರ್ಬೋದು, ನನ್ನ ಮಗ ಕೂತಿದ್ದೀನಿ. ಇಲ್ಲ, ನೀವು ವ್ಯೂ ನೋಡ್ಬೇಕಲ್ಲ, ಆ ಕಡೆ ಕಾಣಿಸ್ತೈತಾ ವ್ಯೂ? ಆ ಕಡೆ ಆಂಬುಲೆನ್ಸ್ ಹೋಗ್ತೈತೆ ನೋಡಲ್ಲಿ. ರೈಟ್ ಮೇಲೆ ಹೋಗ್ತಿರ್ಬೇಕಾರೆ ಕಿವಿ ಅಂತ ಹೆಡ್ಫೋನ್ ಕೊಡು ಅಂತ ಹೇಳಿ. ಆಯ್ತಾ? ಸ್ಟ್ರಾಂಗ್ ಆಗಬೇಕಂದ್ರೆ ಹಿಡ್ಕೊಂಡು ಹೆಂಗೆ ಹೇಳ್ಬೇಕು. ಸಾಕಾ? ಇನ್ಸ ಬಟ್ಟೆ ಇಟ್ಟಿಲ್ಲ, ಲೂಸ್ ಮಾಡ್ಲಾ? ಲೂಸ್ ಮಾಡಂಗಾದ್ರೆ ಹಿಂಗೆ ಮಾಡಬೇಕು. ನಮ್ಮ ಮಾವ ಏನು ಯೋಚನೆ ಮಾಡ್ತಾ ಇದ್ದ ಗೊತ್ತಾಗ್ತಾ ಇಲ್ವಲ್ಲ. ಸ್ಟಾರ್ಟ್ ಆಯ್ತು ಮಮ್ಮಿ. ಬೆಲ್ಟ್ ಹಾಕಿಲ್ಲ ಮಮ್ಮಿ. ಈ ಥರ ಹಾಕೋದ್ರಿಂದ ಏನೋ ಯೂಸ್ ಆಗುತ್ತೆ ಅನ್ಕೊಂಡಿದ್ಯಾ? ಆಗತ್ತೆ. ಏನೋ ಕೇಳಿ ಬೆಲ್ಟ್ ಹಾಕ್ಸೋದು ಸೇಫ್ಟಿ. ಇಲ್ಲ, ಫ್ಲೈಟ್ ಏನೋ ತಿರ್ಕೊಂಬಿಟ್ರೆ ಈಗ ಸ್ಟಕ್ ಆಗಿರಲಿ ಅಂತ ಬೆಲ್ಟ್ ಹಾಕ್ಸೋದು. कैसा लगा मेरा मजाक? ಫ್ಲೈಟಲ್ಲೇ ಬಿದ್ಕೊಂಡಿರಲಿ ನೀವೆಲ್ಲ ಅಂತ ಹೇಳ್ಬಿಟ್ಟು. ಮಮ್ಮಿ ಆರಾಮ ಕೂತಿದ್ಯಾ? ಹೊರಿಕೋಬೇಕು ಅಂದ್ರೆ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಇವಾಗ ಹಿಂದಕ್ಕೆ ಹೋಗು. ಸಾಕಾ? ಓ ಅಲ್ದ, ಇಲ್ಲಿ ಪ್ರೆಸ್ ಐತಿ. ಇಲ್ಲ ಕಂಟ್ರೋಲ್. ಯಾವ್ದಮ್ಮ ಸಾಂಗ್ ಇದು? ಯಾವ್ದು ಸಾಂಗ್ ಇದು ಗೊತ್ತಿಲ್ಲ. ಸಾಂಗ್ ಯಾವುದು ಅಂತ ಮಾತಾಡ್ತಾ ಇರೋದು. ಸೌಂಡ್ ಅಷ್ಟೇ ಕೊಟ್ಟಿದ್ದು. ಸೌಂಡ್ ಬರ್ತದೆ ಅಂತ ನಮ್ಗೆ ಕೊಟ್ಟಿದ್ದೀನಿ. ಟೇಕ್ ಆಫ್ ಅಂತ ಇವಾಗ. Very good vibes only repeat maga.
ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಹೆಂಗಿದೆ ನಾವು ಕರ್ಕೊಂಬರೋ ಟ್ರಿಪ್ಪು? ಸೂಪರ್ ಸೂಪರ್ ಅಮ್ಮ. ನಮ್ದಂಗೆ ಕರ್ಕೊಂಡೋದ್ರೆ ದೊಡ್ಡ ಮಟ್ಟಕ್ಕೆ ಇಂಟರ್ನ್ಯಾಷನಲ್. ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅನ್ಕೋ. ಇವಾಗ ಗಿಮ್ಮತ್ ಐತೆ ನಮಗೆಲ್ಲ. ಉಯ್ಯಲ್ಲಿಲ್ಲ ಹೋದ್ರೆ ಒಂಥರ ಫೀಲ್ ಆಗಲ್ವಾ? ಆ ಥರ ಫೀಲ್ ಆಗ್ತೈತೆ. ಊಟನ ಬಿಸಿ ಆಗಿದ್ದಾಗಲೇ ತಿನ್ಬಿಡ್ಬೇಕು, ತಣ್ಣಗಾದಾಗ ಚೆನ್ನಾಗಿರಲ್ಲ. ಫ್ರೈಡ್ ರೈಸು ಗೋಂಡ್ ಮಂಚೂರಿ ಹಿಂಗೆ ನಮ್ಮ ಏರ್ಪೋರ್ಟಲ್ಲಿ ಫುಡ್ಡು ಚೆನ್ನಾಗಿದಾ? ಬೇರೆ ಯಾರು ತಿಂದ್ಯಾ? ಮಾಮ ನೀನು ಟಿಕೆಟ್ ತಗೊಂಡಿದ್ದು ನೋಡಿ, ಯಾರೋ ಯಾಚಿನ ಕೂತ್ಕೋತಿ ಅನ್ಕೊಂಡೆ. ಅರೆ ಇನ್ನು ಯಾಚಿನ ಕೂತಿದ್ಯಲ್ಲ ಮಾಮ. ಅಲ್ಲಿ ಆ ಜಾಗ ಬೇರೆ ಇದೆ, ಅದು ಅಲ್ಲೇ ಹೇಳ್ತೀನಿ. ಐಟಿ ಇಲ್ಲಾದ್ಮೇಲೆ ಹೇಳ್ತೀನಿ. ಗೈಸ್, ನಮ್ಮ ಮಾವ ಹಾಕೊಂಡು ಬಂದಿದ್ದು ಬ್ಯಾಗ್ ಏನಿದೆ ಅದು ಇದೆ. ಇವಾಗ ನಿಮಗಿರೋ ಕ್ವಶನ್ ಏನು ಅಂದರೆ, ಈ ಬ್ಯಾಗು ಯಾರ್ದು? ಕಮೆಂಟ್ ಹಾಕಿ. ಈ ಬ್ಯಾಗ್ನ ಬಳಸೋರು ಒಂದು 2 ವರ್ಷ ಮುಂಚೆ ಬಳಸಿದ್ರು. ಇವಾಗ ಮಾಮೂಲಿ ಅಂತ ಮನೇಲಿ ಹ್ಯಾಂಡ್ ಹಾಕಿದ್ದಾರೆ. ಇವಾಗ ಆ ವ್ಯಕ್ತಿ ಯಾರು ಕಮೆಂಟ್ ಹಾಕಿ. ಗೈಸ್, ನಾನು ಚಿಪ್ಸ್ ಪ್ಯಾಕೆಟ್ ತಗೊಂಡಾಗ ಈ ಥರ ಇತ್ತು ಸ್ವಲ್ಪ. ಈ ಕಡೆ ಡೆನ್ಸಿಟಿ ಮತ್ತು ಚೇಂಜಸ್ ಇರೋದಕ್ಕೆ, ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಅಲ್ವಾ, ಏರ್ ಡೆನ್ಸಿಟಿ ಚೇಂಜಸ್ ಇರೋದಕ್ಕೆ ಊದ್ಕೊಂಡ್ಬಿಟ್ಟಿದೆ. ಗೈಸ್, ಇವಾಗ ನಾವು ಲ್ಯಾಂಡ್ ಆಗ್ತಾ ಇದ್ದೀವಿ. ಒಳ್ಳೆ ವ್ಯೂ ಮಾಡ್ತಾ ಇದ್ದೆ. ನಾನು ಈಶ್ವರು ಕೂಡ ಒಳ್ಳೆ ವ್ಯೂ ಮಾಡ್ತಾ ಇದ್ದಾರೆ. ನಮ್ಮೂರ್ಗೆ ಊರಿಗೆ ಡಿಫ್ರೆನ್ಸ್ ಕಾಣಿಸ್ತದೆ ಮೇಲಿಂದ. ಕಾಣಿಸ್ತಿದೆ ಓಕೆ. ನೋಡಿ ಹೇಳು, ನಮ್ಮೂರಲ್ಲೆಲ್ಲ ಬರುತ್ತೆ, ಮನೆಗೆಲ್ಲ ಇರ್ತೀವಿ, ಇಲ್ಲೆಲ್ಲ ಒಳಗೆಲ್ಲ ಇರ್ತೀವಿ. ಫೈನಲಿ ಲ್ಯಾಂಡೆಡ್ ಗೈಸ್. ಸರ್ ಇವಾಗ ಮೇಲಿದ್ದಾಗ ಹೆಂಗೆ ಊದ್ ಕಾಣಿಸ್ತಿದ್ದು ಈಗ ನೋಡಿ, ಕಮ್ಮಿ ಹೊಡೋದ. ಗೈಸ್, ಇವಾಗ ನಾವು ಸೀದಾ ಥೈಲ್ಯಾಂಡ್ ಬಂದಿದ್ದೀವಿ. ಏರ್ಪೋರ್ಟಲ್ಲಿ ಫ್ಲೈಟಿಂದ ಈಚೆ ಬಂದಿದ್ದೀವಿ ನಾವು ಲೆಕ್ಕಕ್ಕೆ. ಪಾಸ್ಪೋರ್ಟ್ ಕೈಗೆ ಸಿಕ್ಕಿದ್ಮೇಲೆ ಬ್ಯಾಂಕ್ ಕಂಡು ಗೊತ್ತಾಯ್ತು ತಗೋಬೇಕಲ್ಲ. ಇಮಿಗ್ರೇಷನ್ ಅರ್ಥ ಏನು ಗೊತ್ತಾ? ಇಮಿಗ್ರೇಷನ್ ಅರ್ಥ ಚೆಕ್ ಮಾಡಿ ಕಳ್ಸೋದು ಅಂತ. ಹುಷಾರು, ಚೆಕ್ ಮಾಡಿದೆ. ಆ ಕಡೆ ಎಸ್ಕಲೇಟರ್ ಬರೋದು ಒಂದೇ, ನಾವು ಇಲ್ಲಿ ನೆಲದ ಮೇಲೆ ನಡ್ಕೊಂಡು ಬರೋದು ಒಂದೇ. ಏನು ಚೇಂಜ್ ಇಲ್ಲ. ಐನ್ ಶೋ ಕೊಡಕ್ಕೆ ಒಮ್ಮೆ ಎಲ್ಲೋಗಂದಿನೋ ನಾವೇ ಸ್ಪೀಡಾಗಿ ನಡ್ಕೊಂಡು ಬರ್ತಾ ಇದೀವಪ್ಪ ನಿಮ್ಗಿಂತ. ಗೈಸ್, ಈ ಕಡೆ ಪಾಪ್ಯುಲೇಷನ್ ರೇಷಿಯೋ ಬಂದು 100 ಜನ ಹುಡುಗರಿಗೆ 100 ಜನ ಹುಡುಗಿರಿಗೆ 40 ಜನ ಹುಡುಗರಂತೆ. ಅಂದರೆ ಹುಡುಗರ ಸಂಖ್ಯೆ ಕಮ್ಮಿ, ಹುಡುಗಿರ ಸಂಖ್ಯೆ ಜಾಸ್ತಿ. ಅದಕ್ಕೆ ಮಾಮ ಒಂದು ಹುಡುಗಿರು ನೋಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಅವು ಯಾವ ಭಾಷೆ ಹೇಳಿದೆ? ಗುಡ್ ಜಾಬ್. ಇಂಗ್ಲೀಷಲ್ಲ. ಗೈಸ್, ಇಮಿಗ್ರೇಷನ್ ಎಲ್ಲ ಆಯ್ತು, ಚೆಕಿಂಗ್ ಎಲ್ಲ ಹಾಕಿ ಪಾಸ್ಪೋರ್ಟ್ ಎಲ್ಲ ಕೊಟ್ಟವ್ರೆ. ಗೈಸ್, ಈ ಕಡೆ ಏರ್ಪೋರ್ಟಲ್ಲಿ ಆ ಕಡೆ ಎಕ್ಸ್ಚೇಂಜ್ ಆಫೀಸ್ ಇತ್ತು, ಆ ಕಡೆ ಕಾಸು ಎಕ್ಸ್ಚೇಂಜ್ ಮಾಡೋದು. ಕೇಳಿದೆ ಎಷ್ಟು ತಾಯಿ ಬಾಟು ಇಂಡಿಯನ್ ರುಪೀಸಲ್ಲಿ ಅಂತ. 12 ರೂಪಾಯಿ ಒಂದು ತಾಯಿ ಬಾಟ್ಗೆ ಏರ್ಪೋರ್ಟ್ ರೇಟು. ಯಪ್ಪ, ಕಾಸ್ಟ್ಲಿ ಗೈಸ್. ಓಕೆ, ಇವಾಗ ನಮ್ಮ ಬ್ಯಾಗೇಜ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಂಬರ್ 17 ಐತೆ. ನಮ್ಮ ಬ್ಯಾಗೇಜ್ಗಳು ಜಾಸ್ತಿ ರೌಂಡ್ ಆಗ್ತಾ ಇತ್ತು ಅಂದ್ಬಿಟ್ಟು ಎಲ್ಲ ಆ ಕಡೆ ಅಸೆಂಬಲ್ ಮಾಡಿ ಸಿಕ್ಕವ್ರೆ. ಅಲ್ಲಿ ತಗೋಬೇಕು. ಇದು ನಂದು, ನಮ್ಮ ಅಮ್ಮದು. ಅದೆಲ್ಲ ಮಾವನೇ ಕಾಣಿಸ್ತಲ್ಲ, ನಮ್ಮ ಮಾವನೇ ಕಾಣಿಸ್ತಲ್ಲ ಇಲ್ಲಿ. ಹೌದು, ನಮ್ಮ ಮಾವಂದೇ ಅದು. ಗೈಸ್, ನಮ್ಮ ಮಾವ ಆಲ್ರೆಡಿ ಬ್ಯಾಗ್ ತಗೊಂಡು ನಿಂತವ್ರಲ್ಲಿ. ನಾನು ನಮ್ಮ ಮಾವನ ಬ್ಯಾಗ್ ಅಂತ ಹುಡುಕ್ತಾ ಇದ್ದೆ. ಗೈಸ್, ನನಗೆ ಅನ್ಸಂಗೆ ಇವಾಗ ಕಸ್ಟಮ್ಸ್ ಕಡೆ ಹೋಗಬೇಕು ಅನ್ಸುತ್ತೆ ಎಕ್ಸಿಟ್ ಆಗೋದಕ್ಕೆ. ಈ ಕಡೆ ನಮ್ಮ ಕಾಸನ್ನ ಎಕ್ಸ್ಚೇಂಜ್ ಮಾಡೋದು ಎಷ್ಟು ಅಂತ ಕೇಳಿದ್ರೆ, ಒಂದು ಬಾಟ್ಗೆ 12 ರೂಪಾಯಿ ಕೊಡ್ಬೇಕಂತೆ. ಅಪ್ಪ, ನಾವು 3 ರೂಪಾಯಿ ಕೊಟ್ಟಿದ್ದೀವಿ ತಾನೆ. ಅದೇ ಐಡಿಯಾ ತಗೊಂಡು ನಾವಿಲ್ಲೇ ಸೆಲ್ ಮಾಡ್ಬಿಟ್ಟು ಹೆಂಗಿರುತ್ತೆ ಅನ್ಕೊಂಡೆ. 10 ರೂಪಾಯಿ ಆದ್ರೂ ಬರಲಿ, 9 ರೂಪಾಯಿ ಆದ್ರೂ ಬರಲಿ, 3x ಪ್ರಾಫಿಟ್ ಅಂದ್ಬಿಟ್ಟು ಕೇಳಿದ್ರೆ ರುಪೀಸ್ ಸೇಲ್ ಮಾಡಲ್ಲ ಅಂತಾರೆ. ಹೌದು, ಕಳ್ಳರು. ಒಂದು ತಾಯಿ ಬಾಗಿ 12 ರೂಪಾಯಿ. ಸೊ ಇವಾಗ ಏನು ಮಾಡ್ಬೇಕು ನಾವು? ತಲೆ ಉಪಯೋಗಿಸಿ 12 ರೂಪಾಯಿ ಕಾಸು ಬರುತ್ತೆ ಅಂದರೆ ನಮ್ಮ 1000 ತಾಯಿ ಬಾಟ್ ಕೊಟ್ಟರೆ ಎಷ್ಟು ಬರ್ತದೆ? 12,000 ಬರಬೇಕು. ನಮ್ಮ ಲಗೇಜ್ ಎಲ್ಲ ಐತಲ್ಲ, ತಗೊಂಡಿಲ್ವಾ? ಒಳ್ಳೆ ಬಿಸ್ನೆಸ್ಸು. 3 ರೂಪಾಯಿ ಕೊಟ್ಟು 12 ರೂಪಾಯಿ ತಗೋಬೋದು. ಅರ್ಥನೇ ಆಗಲ್ಲ. ಫೈನಲಿ ಗಾಯ್ಸ್, ಎಕ್ಸಿಟ್ ಹತ್ತತ್ರ ಬಂದಿದ್ದೀವಿ. ಇದು ದಾಟಿದ್ರೆ ಎಕ್ಸಿಟ್ಟು. ಗಾಯ್ಸ್, ಈ ದೇಶದಲ್ಲಿ ಬಸ್ಗಳು ನೋಡಿ ಹೆಂಗದೆ. ಲಗೇಜ್ಗೆ ಅಂತ ಒಂದು ರೂಮ್ ಇದೆ, ಅದು ಬಸ್ಸಲ್ಲೇ ನೋಡಿ. ಅಲ್ಲೆಲ್ಲ ಈಸ್ಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಸ್ಪೇಸ್ ಐತೆ, ಏನು ದೊಡ್ಡ ಇಂಜಿನ್. ಗಾಯ್ಸ್, ಏನು ಸೌಂಡ್ ಬರ್ತೈತೆ ನೋಡಿ. ಇಲ್ಲೇ ಒಳಗಡೆ ಕಾಣಿಸ್ತಾ ಇದ್ದ ಮೋಟ್ರ್ ತಿರುಗ್ತಾ ಇರೋದು, ಓಪನ್ ಇಂಜಿನು. ನೀವು ಬಸ್ ಒಳಗಡೆ ಏನೋ ಜಿಗ ಒಳ್ಳೆ ಡಿಸೈನ್ ಇರೋಂಗದೆ ನೋಡಿ. ಬಸ್ಸಲ್ಲಿ ಇದು ಡ್ರೈವರ್ ಸೀಟು, ಸಿಂಪಲ್ ಆಗೈತೆ ನೋಡಿ. ಇದು ಡ್ರೈವರ್ ಕೂತ್ಕೋತಾರೆ. ಆ್ಯಂಡ್ ಈ ಕಡೆ ನೋಡಿ ನಮ್ಮ ಸೀಟು. ಈ ಮೇರಮ್ಮ ನಮ್ಗೆ ಕರ್ಕೊಂಡು
ಅಮ್ಮ ಏನು ಮಮ್ಮ? ಎಲ್ಲ ಮಾಡ್ತೀರಾ ಅಂತ ಕೇಳ್ದಪ್ಪ, ಬೇರೆ ಏನೂ ಕೇಳಿಲ್ಲ. ಇಲ್ಲ ಎಲ್ಲ ತಿಂಡಿ. ಆ ಭಾಷೆ ಅರ್ಥ ಆಗಲ್ಲ ಅಮ್ಮ. ಗೈಸ್ ಏನು ಒಳ್ಳೆ ಕಾಮಿಡಿ ಸೀನ್. ಕರೆಕ್ಟ್ ಟೈಮ್ ಫೋನೇ ಸಿಗಲ್ಲಪ್ಪ. ಇಂಗ್ಲೀಷಲ್ಲಿ ಮಾವ ಇಂಗ್ಲೀಷಲ್ಲಿ ಮಾತಾಡ್ತಾ ಇತ್ತು. ಆ ಇಂಗ್ಲೀಷ್ ಮಾತು ಕೇಳ ಅಮ್ಮ ನಗಾಡ್ತಾ ಇತ್ತು. ಏನು ಹೇಳಿದ್ದು? ಅವರ ಪಾಟಿ ಗೋವಿ. ಈ ಏರ್ಪೋರ್ಟ್ ಹೆಸರು ಸುವರ್ಣ ಭೂಮಿ ಅಂತ. ಥೈಲ್ಯಾಂಡ್ ಅಲ್ಲಿ ಸುವರ್ಣ ಭೂಮಿ ಅಂತ ಏರ್ಪೋರ್ಟ್. ಏನ್ ಮಾಡ್ತಾ ಇತ್ತು ಓಹೋ ಗೈಸ್, ಈ ಕಡೆ ಕೂಡ ಟೋಲ್ ಅದೇ ನಾರ್ಮಲ್ ಟೋಲ್ಸ್. ಗೈಸ್ ಆ ಕಡೆ ಎಲ್ಲ ಆರಾಮಾಗಿ ಕುತ್ಕೊಂಡು ಅವ್ರು ಹೇಳೋದನ್ನ ಕೇಳ್ತಾ ಇದಾರೆ. ಆದ್ರೆ ಈ ಕಡೆ ಏನ್ ಅಂತೀರ, ಆರಾಮಾಗಿ ನಿದ್ದೆ ಮಾಡ್ತಾರೆ ನೋಡಿ. ಗೈಸ್ ಮೊಬೈಲ್ ಸಂಜೆ ಆಗ್ತಾ ಇತ್ತು, ಇನ್ನು ವಿಡಿಯೋ ಅಪ್ಲೋಡ್ ಆಗಿಲ್ಲ, ಇಂಟರ್ನೆಟ್ ಆಗ್ತಾ ಇದೆ, ಇಂಟರ್ನೆಟ್ ಬರೋ ಸಪ್ಲೈ ಆಗ್ತಿಲ್ಲ. ಫಸ್ಟ್ ಸಿಮ್ ಕೊಡೋಕ್ಕೆ ರೂಮ್ ಹತ್ರ ಹೋಗ್ಬೇಕು ಅಂದ್ರು. ಹಾಟ್ಸ್ಪಾಟ್ ಆನ್ ಮಾಡೋದ್ರೆ ಹಾಟ್ಸ್ಪಾಟ್ ಆನ್ ಮಾಡಿದ್ರು. ಗೈಸ್ ಇವಾಗ ವರ್ಕ್ ಆಗ್ತೈತೆ ಇಂಟರ್ನೆಟ್ ಎಲ್ಲ. ಹಂಗೆ ನಿನ್ನ ಅಕೌಂಟಿಂದ ಒಂದು 300 ಬಾತ್ ಕೊಟ್ಬಿಡಮ್ಮ ಇವ್ರಿಗೆ. ಏ ನಂದೆಲ್ಲ ನಿಂದೆ. ಥೈಲ್ಯಾಂಡ್ ಸಿಮ್ ಕೋಡ್ಗೆ ಬೇಸ್ನಲ್ಲಿ ಸಿಮ್ ಕಾರ್ಡ್. ಗೈಸ್ ಆ್ಯಕ್ಚುಲಿ ಎಲ್ಲರೂ ನಮ್ಮಮ್ಮ ಮತ್ತು ಅಣ್ಣ ಎಲ್ಲ ಇಂಟರ್ನ್ಯಾಷನಲ್ ಪ್ಯಾಕ್ ರೀಚಾರ್ಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದ್ರಲ್ಲಿ ಇಂಟರ್ನೆಟ್ ಯಾಕೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ನೀವು ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಈ ಕಡೆ ಸಿಮ್ ಇಟ್ಕೊಂಡು ಗೊತ್ತಾಯ್ತಲ್ಲ, ಹಂಗೆ ಸಿಮ್ ಇಟ್ಕೊಂಡು ಈ ಫೋನ್ ಹಾಕೊಂಡಿದ್ದೀನಿ. ಈ ಸಿಮ್ ಇಲ್ಲಂತೆ, ಈ ಸಿಮ್ ಇದ್ದರೆ ಈ ಫೋನ್ಗೆ ಹಾಕೋತಾ ಇದ್ದೆ. ಇದರಿಂದ ಇಂಟರ್ನೆಟ್ ಆಗುತ್ತೆ, ಒಳ್ಳೆ ಇಂಟರ್ನೆಟ್ ಸಪ್ಲೈ ಆಗ್ತಿರಪ್ಪ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಈ ಕಡೆ ಸ್ವಲ್ಪ ಕಮ್ಮಿನೇ ಇದೆ. ಹೊರಗಡೆ ಸಿಮ್ ತಗೊಂಡ್ರು, ಏರ್ಪೋರ್ಟಲ್ಲಿ ಸಿಮ್ ತಗೊಂಡ್ರು ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ. ಹೀರೋ ಉಪ್ಪಿ ಆರು ಬರುತ್ತಲ್ಲ ಉಪ್ಪಿ ಬೇಕು ಕನ್ನಡ. ಉಪೇಂದ್ರ ಶಿವ ಅನ್ಕೊಂಡ್ಬಿಟ್ಟರು. ನೋ he is a hero in our state and this person is a fan of this hero. Yeah, he's a superstar, very famous, one of the 10 most directors. ಮಾವ ಇವಾಗ IMBD ಟಾಪ್ 50 ಡೈರೆಕ್ಟರ್ಸ್ ಲಿಸ್ಟ್ ಅಲ್ಲಿ ಉಪೇಂದ್ರ ಅವರ ಹೆಸರು ತೋರ್ಸಕ್ಕೆ ಅಂತ ವೇಟ್ ಮಾಡ್ತಾ ಇದ್ದೆ. ಹೋಯ್ದ್ಯಾ? ಸ್ಕೂಲ್ ಮಕ್ಕಳು ಪಾಠ ಮಾಡೋ ಮಾತಾವ್ರಲ್ಲ ಎಲ್ಲ ಇಲ್ಲಿ. तू समझा? हाँ नहीं तू समझा नहीं. ಗೈಸ್ ಮತ್ತೆ ಈ ಬಸ್ಗೆ ಈ ಕಡೆಯಿಂದ ಇನ್ನೊಂದು ಡೋರ್ ಐತೆ, ಇಲ್ಲಿಂದ ಹತ್ಕೊಂಡು ಕೂಡ ಹೋಗೋದ್ಮೇಲೆ ಯೂನಿಕ್ ಆಗಿ ಕಾನ್ಸೆಪ್ಟ್ ಇದೆ. ಮತ್ತೆ ಇದು ಲಗೇಜ್ ರೂಮ್ ಇರುತ್ತೆ. ಲಾಕ್ ಹಾಕ್ಬಿಟ್ಟಾರೆ. ಸೊ ಫೈನಲಿ ಇವಾಗ ನಾವು ಹೋಟ್ಲಿಗೆ ಲ್ಯಾಂಡ್ ಆಗಿದ್ದೀವಿ. ಹೋಟ್ಲ್ ಸ್ವಲ್ಪ ಚೆಕ್ ಇನ್ ಆಗ್ಬಿಟ್ಟು ಐಟಮ್ಗಳನ್ನ ಇಟ್ಬಿಟ್ಟು ರೌಂಡ್ ಹಾಕಬೇಕು. ನೋಡೋಣ. ಏನಮ್ಮ ರೊಟ್ಟಿ ಪಿಜ್ಜಾ ಥರ ಆಯ್ತಾ? ಬಾ ತುಂಬ ಇದೆ. ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ. ನಾನು ತಿನ್ನಲ್ಲ ನೀನು? ಮಮ್ಮಿ ಊಟ ಆಗಿತ್ತು. ಸೂಪರ್. ನೋಡಿ ಗೈಸ್ ಎಷ್ಟು ದೊಡ್ಡದಾಗೈತಿ ಈ ಹೋಟ್ಲಿದು. ಅಲ್ಲಿಂದ ಅಮೂಲ್ಯವ್ರಿಗೆ ಹೋದೆ ಎಷ್ಟು ಫ್ಲೋರ್ಗಳು ಹೋಗುತ್ತಾ ಇದರಲ್ಲಿ. ಎಲ್ಲರಲ್ಲೂ ಈ ಥರ ರೂಮ್ಗಳವೆ. ಆ್ಯಂಡ್ ಈ ರೂಮು ನಮ್ಮದು. ಓಪನ್ ಮಾಡ್ತಾ ಇರ್ತಾರೆ. ಓಹ್ ನಮ್ದೇ ನಕ್ಕಿ. ಓಕೆ ಗೈಸ್ ಈ ಕಡೆ ಹೋಟ್ಲಲ್ಲಿ ಬಾತಿಂಗ್ ಟಬ್ ಅದೇ ಪರವಾಗಿಲ್ಲ. ಯಾವ ಸ್ಟಾರ್ ಹೋಟ್ಲು ಅಂತ ಗೊತ್ತಾಗ್ತಾ ಇಲ್ಲ. ಇದು ನೋಡಿ ಚೆನ್ನಾಗದೆ ಗೈಸ್. ಈ ಹೋಟ್ಲಲ್ಲಿ ಟವಲ್ಗೆ ಬೆಡ್ಶೀಟ್ಗೆ ಏನಾದರೂ ಈ ತಲೆಮುಟ್ಟೆ ಮತ್ತು ಬೆಡ್ಶೀಟ್ಗೆ ಏನಾದರೂ ಆದರೆ ಇದಕ್ಕೆ 300, ಇದಕ್ಕೆ 700 ಬಾಟ್. ಅಂದರೆ ಇಂಡಿಯನ್ ಕರೆನ್ಸಿಲಿ 3x ಅಷ್ಟು ಪೇ ಮಾಡಬೇಕಂತೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ನಾನು ಈ ವಿಡಿಯೋನ ನಿಮ್ಮ ಕಮೆಂಟ್ಸ್ನು ತುಂಬ ಚೆನ್ನಾಗಿ ನೋಡಿದ್ದೀನಿ. ನಿಮ್ಮ ಪ್ರಕಾರ ನೀವು ಹೇಳ್ದಂಗೆ ಸೀರೀಸಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ, ನೀವು ಬ್ರೇಕ್ ಕೊಡಬಾರ್ದು ಅಂತ. ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ, ಅದಕ್ಕೆ ಬೇಜಾರಾಗ್ಬಿಡಿ. ಆ ಒಂದು ಎಫರ್ಟಲ್ಲಿ ಸ್ವಲ್ಪ ಟೈಮ್ ಇರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಯಾವ ಸೀನ್ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಹಾಕ್ಬಿಡಿ. ಇನ್ನು ಫ್ಯೂಚರ್ ಡೇಸಲ್ಲಿ ಯಾವ ಥರ ಗ್ರೋತ್ ಆಗುತ್ತೋ ಗೊತ್ತಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬದುಕಬೇಕು. ನೀವು ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಅವ್ರಿಗೆ ಹೇಳೋಕ್ಕಾಗೋದಿಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.